2028ನೇ ಸಾಲಿನ ಚನ್ನಮ್ಮನ ಕಿತ್ತೂರು ಉತ್ಸವದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಧನ್ಯವಾದಗಳು ಸರ್. ಈಗ ಆಮಂತ್ರಣ ಪತ್ರಿಕೆಗಳ ಬಿಡುಗಡೆ ಕಾರ್ಯಕ್ರಮ ಕಿತ್ತೂರು ಉತ್ಸವದ ಆಮಂತ್ರಣ ಪತ್ರಿಕೆಗಳ ಬಿಡುಗಡೆ. ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು, ಉಪವಿಭಾಗಾಧಿಕಾರಿಗಳು ಬೈಲಹೊಂಗಲ ಮತ್ತು ಬೆಳಗಾವಿಗಳ ಸಮ್ಮುಖದಲ್ಲಿ 2025ನೇ ಸಾಲಿನ ಚನ್ನಮ್ಮನ ಕಿತ್ತೂರು ಉತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಕಾರ್ಯಕ್ರಮ. ಧನ್ಯವಾದಗಳು ಸರ್. ಸರ್ ಮೈಕ್ ಬಂದ್ ಮಾಡಿಬಿಡ್ರಿ. ಮೈಕ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ವರ್ಷ ಚೆನ್ನಮ್ಮನ ಕಿತ್ತೂರಿನಲ್ಲಿ ಚೆನ್ನಮ್ಮನ ಕಿತ್ತೂರು ಉತ್ಸವ 2025 ನಾವು ಅಕ್ಟೋಬರ್ 23, 24, 25 ತಾರೀಖುಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ವಿಜೃಂಭಣೆಯಿಂದ ಎಲ್ಲ ಆಚರಣೆ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ವಿವಿಧ ಉಪಸಮಿತಿಗಳ ರಚನೆಯನ್ನು ಮಾಡಿಕೊಂಡು ಎಲ್ಲ ಅಧಿಕಾರಿಗಳ ತಂಡ, ಮಾನ್ಯ ಶಾಸಕರು, ಎಲ್ಲ ಸಿಬ್ಬಂದಿಗಳು ಒಂದಾಗಿ ಕೆಲಸ ಮಾಡಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಇವತ್ತು ಕಿತ್ತೂರು ಕೋಟೆನಲ್ಲಿ ನಾವೆಲ್ಲರೂ ಬಂದು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಎಲ್ಲ ಉಪ ಸಮಿತಿಗಳ ಕೆಲಸಗಳನ್ನು ಇವತ್ತು ನಾವು ರಿವ್ಯೂ ಮಾಡಿ ಅವರಿಗೆ ಯಾವ ರೀತಿಯ ಇನ್ನೂ ಹೆಲ್ಪ್ ಬೇಕಾಗಿದೆ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ವರ್ಷ ಹಿಂದಿನ ವರ್ಷದಂತೆ ಬಹಳ ವಿಜೃಂಭಣೆಯಿಂದ ನಾವು ಚೆನ್ನಮ್ಮ ಉತ್ಸವವನ್ನು, ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡ್ತೀವಿ. ಖ್ಯಾತ ಗಾಯಕಿ ಅನುರಾಧ ಭಟ್ರವರನ್ನು ನಾವು 23ನೇ ತಾರೀಕು ಆಮಂತ್ರಣವನ್ನು ಕೊಟ್ಟಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. 24ನೇ ತಾರೀಕು ಸಾರೆಗಮಪ ಟೀಮ್ ಅವರು ಬಂದು ಇಲ್ಲಿ ಪರ್ಫಾರ್ಮ್ ಮಾಡಲಿಕ್ಕಿದ್ದಾರೆ. 25ನೇ ತಾರೀಕು ಬಾಲಿವುಡ್ ಖ್ಯಾತ ಗಾಯಕಿ ನೀತಿ ಮೋಹನ್ ರವರು ಬರಲಿಕ್ಕಿದ್ದಾರೆ. ಅವರಿಗೆ ನಾವು ಇನ್ವಿಟೇಷನ್ ಕೊಟ್ಟಿದ ತಕ್ಷಣ ಕಿತ್ತೂರು ಉತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಅವರು ಉತ್ಸುಕತೆಯನ್ನು ತೋರಿಸಿ ಬರ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಜೊತೆಯಲ್ಲಿ ಸ್ಥಳೀಯ ಆರ್ಟಿಸ್ಟ್ಗಳಿಗೆ ಆದ್ಯತೆಯನ್ನು ಕೊಟ್ಟು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆರ್ಟಿಸ್ಟ್ಗಳಿಗೆ ನಾವು ಆಮಂತ್ರಣವನ್ನು ಕೊಟ್ಟಿದ್ದೀವಿ. ಪ್ರತಿ ದಿವಸ ಮುಖ್ಯ ವೇದಿಕೆ ಇರ್ಬೋದು, 2 ಇನ್ನೂ ಉಪವೇದಿಕೆಗಳಿದ್ದಾವೆ. ಅದರಲ್ಲಿರ್ಬೋದು ಸಾಕಷ್ಟು ಕಲ್ಚರಲ್ ಹಾಗೂ ಲಿಟ್ರರಿ ಪ್ರೋಗ್ರಾಮ್ಸನ್ನು ನಾವು ಹಮ್ಮಿಕೊಂಡಿದ್ದೀವಿ. ಜೊತೆಯಲ್ಲಿ ಹಿಂದಿನ ವರ್ಷ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ನಾವು ಮಾಡಿದ್ದೀವಿ. ಅದೇ ರೀತಿಯ ವಿಜೃಂಭಣೆ ಈ ವರ್ಷವೂ ಮೆರವಣಿಗೆಯಲ್ಲಿ ಪ್ರೇಕ್ಷಕರಿಗೆ ಕಾಣಲಿಕ್ಕೆ ಆಗುತ್ತೆ ಅಂತ ತಮಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ಸದ್ಯಕ್ಕೆ ನಮ್ಮ ಕೈಗೆ 4.5 ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, 5 ಕೋಟಿ ಪೈಕಿ. ಇದರಲ್ಲೇ ಆಲ್ರೆಡಿ 3.5 ಕೋಟಿ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ. ಸದ್ಯಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ.
ಅನುದಾನದ ಕೊರತೆ ಇಲ್ಲ. ಯಾರ್ಯಾರಿಗೆ ಏನೇನು ಪೇಮೆಂಟ್ಸ್ ಮಾಡಬೇಕೋ ಅದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಹಿಂದಿನ ವರ್ಷದ ಏನು ಸಣ್ಣ ಪುಟ್ಟ ಪೆಂಡಿಂಗ್ ಪೇಮೆಂಟ್ಸ್ ಇತ್ತು ಅದನ್ನು ತೀರಿಸಲಿಕ್ಕೆ ಈ ಅನುದಾನ ನಮಗೆ ಸಾಕಾಗುತ್ತೆ. ಕೇಳಿಸ್ತಾ ಇಲ್ಲ ಪ್ರಶ್ನೆ. ಎಲ್ಲ ಸಲಹೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಎಲ್ಲ ಸಲಹೆಗಳನ್ನು ನಮ್ಮ ಉಪಸಮಿತಿಗಳಲ್ಲಿ ಪುನಃ ಚರ್ಚೆ ಮಾಡಿ ಆ ಸಲಹೆಗಳನ್ನು ನಾವು ಈ ವರ್ಷ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ನಾವು ಯಾವಾಗಲೂ ಜಿಲ್ಲಾಡಳಿತದಿಂದ ಇರ್ಬೋದು, ಸರ್ಕಾರ ಮಟ್ಟದಿಂದ ಇರ್ಬೋದು, ಎಲ್ಲ ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ಇನ್ನೂ ಏನಾದರೂ ಸಲಹೆಗಳು ಇವತ್ತು ಇದ್ದಾವೆ ಅಂದ್ರೂ ನಾವು ಅದನ್ನು ಸ್ವೀಕಾರ ಮಾಡಿ ವಿಜೃಂಭಣೆಯಿಂದ ಎಲ್ಲರೂ ಒಂದಾಗಿ ಕೈ ಜೋಡಿಸಿ ಈ ಕಿತ್ತೂರು ಉತ್ಸವ ಆಚರಣೆ ಮಾಡೋಣ ಅಂತ ಇವತ್ತು ತಮ್ಮ ಮುಖಾಂತರ ಎಲ್ಲರಿಗೂ ಹೇಳಲಿಕ್ಕೆ ಬಯಸುತ್ತೆ. ಸರಿಗ MLRC ಇದೆ, ಏರ್ಫೋರ್ಸ್ ಇದೆ, ಇಲ್ಲಿ ಜನರಿಗೆ ಒಂದು ಪ್ರೇರಣೆ ಆಗಲಿ ಅಂತ ಹೇಳಿ ಸರ್ಕಾರ ಈ ಭಾಗದಲ್ಲಿ ಮಾಡಿರ್ತದೆ. ಅವ್ರು ಯಾವುದೋ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗೋದಿಲ್ಲ. MLRC ದವರಾಗಿರ್ಬೋದು, ಏರ್ಫೋರ್ಸ್ ಅವರಾಗಿರ್ಬೋದು, ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋಕೆ ತಾವು ಮನಸ್ಸು ಮಾಡಿರೋದು ಆಗ್ತದೆ. ಬೇರೆ ಕಾರ್ಯಕ್ರಮ ಇಲ್ಲಿ ಬಂದು ಅವ್ರು ಕನಿಷ್ಠ ಮೆರವಣಿಗೆಯಲ್ಲಿ ಒಂದು ಅವ್ರದ್ದು ತಂಡ ಬಂದರೆ ಒಂದು ಬೇರೆಯವರಿಗೆ ಒಂದು ಸ್ಫೂರ್ತಿ ಆಗ್ತದೆ, ಪ್ರೇರಣೆ ಆಗ್ತದೆ ಅನ್ನುವಂಥದ್ದು. ಈ ವರ್ಷ ನಾನು ಮತ್ತೆ ಟ್ರೈ ಮಾಡ್ತೀನಿ. ಹೋದ ವರ್ಷನೂ ಬಹಳ ಟ್ರೈ ಮಾಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಯುವಕರಿಗೆ ಏರ್ ಶೋ ತೋರಿಸೋಣ ಅಂತ ಹೇಳಿ ಟ್ರೈ ಮಾಡಿದ್ದೀವಿ. ದುರದೃಷ್ಟವಶಾತ್ತು ಅದು ಆಗಿರಲಿಲ್ಲ. ಈ ವರ್ಷನೂ ನಾವು ಪ್ರಯಾಸ ಮಾಡಿದ್ದೀವಿ. ಆದರೆ ನಿಮ್ಮ ಸಲಹೆ ಏನಿದೆ ಅದರ ಮೇಲೆ ಈಗ ನಾವು ಬೆಳಗಾವಿಗೆ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಅವರು ಯಾವ ರೀತಿ ಭಾಗಿಯಾಗಲಿಕ್ಕೆ ಸಾಧ್ಯವಿದೆಯೋ ಅವ್ರ ಜೊತೆ ನಾವು ಮಾತಾಡ್ತೀವಿ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಒಂದು ತಿಂಗಳು ಟೈಮ್ ಇರುತ್ತೆ. ಸರ್ಕಾರದಿಂದ ದುಡ್ಡು ಕೊಡೋದು ಅದೇ ಅಭಿವೃದ್ಧಿ ಪ್ರಾಧಿಕಾರದ ದುಡ್ಡಿದೆ, ಅದರಲ್ಲಿ ನಾನು ಕೊಟ್ಟು ಬಂದು ತಗೊಳ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಭಿವೃದ್ಧಿ ಪ್ರಾಧಿಕಾರದಿಂದ ಈ ಸತಿ ನಾವು ದುಡ್ಡು ತಗೊಂಡಿಲ್ಲ. ಅಭಿವೃದ್ಧಿ ಪ್ರಾಧಿಕಾರದಿಂದ ಸರ್ಕಾರದಿಂದ ಸ್ಪೆಷಲಿ ಕಿತ್ತೂರು ಉತ್ಸವಗೋಸ್ಕರ ಅಂತಲೇ ಹೇಳಿ ವಿವಿಧ ಅಕೌಂಟ್ಸಿಂದ ಅವರು ನಮಗೆ ರಿಲೀಸ್ ಮಾಡಿ ಸದ್ಯಕ್ಕೆ 4.5 ಕೋಟಿ ಮಂಜೂರು ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ 3.5 ಕೋಟಿ ಬಿಡುಗಡೆನೂ ಮಾಡಿದ್ದಾರೆ. ಉತ್ಸವನ್ನ ಬಿಟ್ಟಿ ಬೇಸರಲ್ಲೇ ಮಾಡೋರು ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಯಾವುದೇ ಪ್ಲಾನ್ ಇಲ್ಲ, ಏನಿಲ್ಲ, ಏಕಾಏಕಿ ಒಂದು ವಾರ 15 ದಿನ ಬಿಫೋರ್ ಬಂದು ಸರಿಯಾದ ರೀತಿಯಲ್ಲಿ ಈ ಸರಿ ನಿರ್ವಹಣೆನೇ ಆಗಲಿಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇರೋದು. ಆ ರೀತಿ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಏನೇನು ಪ್ಲ್ಯಾನಿಂಗ್ ಮಾಡಬೇಕೋ ಯೂಶಲಿ ಲಾಸ್ಟ್ 20-30 ದಿವಸದಲ್ಲೇ ನಾವು ಮಾಡೋದು ಪ್ಲ್ಯಾನಿಂಗ್. ಹಿಂದಿನ ವರ್ಷ ತಾವೆಲ್ಲರೂ ನೋಡಿದ್ದೀರಿ, ಬಹಳ ಅದ್ಧೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ. ಈ ವರ್ಷವೂ ತಮಗೆ ನಾನು ಭರವಸೆಯನ್ನು ನೀಡ್ತಾ ಇದ್ದೀನಿ, ಅದಕ್ಕಂತ ಜಾಸ್ತಿ ವಿಜೃಂಭಣೆಯಿಂದ ನಾವು ಕಿತ್ತೂರು ಉತ್ಸವ ಆಚರಣೆ ಮಾಡ್ತೀವಿ. ಯಾವುದೇ ಇಲಾಖೆಯಿಂದ ಇರ್ಬೋದು, ಅಧಿಕಾರಿಗಳಿಂದ ಇರ್ಬೋದು, ಜನಪ್ರತಿನಿಧಿಗಳಿಂದ ಇರ್ಬೋದು, ಟೀಕೆ ಬರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಕಿತ್ತೂರು ಉತ್ಸವ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಸೊ ಅದು ಎಲ್ಲೋ ಒಂದ್ ಕಡೆ ಸ್ಥಳೀಯ ಮಟ್ಟಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ, ಒಳ್ಳೆ ಕಿತ್ತೂರು ಸೀಮಿತ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ ವರ್ಷದ ಕಿತ್ತೂರು ಉತ್ಸವ ಇಡೀ ರಾಜ್ಯನೇ ಅಲ್ಲ, ಇಡೀ ದೇಶ ನೋಡಿ ಒಂದು ಹೆಮ್ಮೆ ರೀತಿಯಲ್ಲಿ ನೋಡುತ್ತೆ. ಆ ರೀತಿಯ ಏನಂದರೆ ಈ ಸತಿ ನಾವು ಖ್ಯಾತ ಎಲ್ಲ ನಮ್ಮ ಪರ್ಫಾರ್ಮರ್ಸ್ನು ನಾವು ಕರಿತಾ ಇದ್ದೀವಿ. ಮೆರವಣಿಗೆನಲ್ಲಿನೂ ಹಿಂದಿನ ವರ್ಷ 200 ವರ್ಷದ ವಿಜಯೋತ್ಸವದಲ್ಲಿ ಹೆಂಗೆ ಆಚರಣೆ ಮಾಡಿದ್ದೀವೋ ಅದೇ ರೀತಿ ಆಚರಣೆ ನಾವು ಈ ವರ್ಷನೂ ಮಾಡಿದ್ದೀವಿ. ಮಾಧ್ಯಮದ ನಮ್ಮ ಸಮ್ಮಿತ್ರರು ಹಿಂದಿನ ವರ್ಷ ಮೆರವಣಿಗೆಯದ ಇಡೀ ರೂಪರೇಷೆಗಳನ್ನ ನೋಡಿ ಬಹಳ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ರೀತಿಯ ಮೆರವಣಿಗೆ ಇಲ್ಲಿ ಮಠ ಕಿತ್ತೂರು ಉತ್ಸವದಲ್ಲಿ ನಾವು ನೋಡಲಿಲ್ಲ ಅಂತ ಎಲ್ಲ ಮಾಧ್ಯಮದ ಸಮ್ಮಿತ್ರರು ನಮಗೆ ಹೇಳಿದ್ದಾರೆ. ಅದೇ ಸ್ಟ್ಯಾಂಡರ್ಡ್ನು ಕಡಿಮೆ ಮಾಡದೆ ಈ ವರ್ಷನೂ ನಾವು ನೋಡ್ತೀವಿ. ಹೇಗೆ ಮೈಸೂರು ದಸರಾವನ್ನು ಒಬ್ಬ ಖ್ಯಾತನಾಮದಿಂದ ಉದ್ಘಾಟನೆ ಮಾಡಿಸ್ತಾರೆ, ಅದೇ ರೀತಿ ನಮ್ಮ ಕಿತ್ತೂರು ಉತ್ಸವವನ್ನು ಅಂತ ಒಬ್ಬ ಪ್ರಸಿದ್ಧ ವ್ಯಕ್ತಿಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದು ಈ ಭಾಗದ ಜನರ ಬೇಡಿಕೆ ಇದೆ. ಅದು ಯಾವ ವರ್ಷನೂ ಈಡೇರ್ತಾ ಇಲ್ಲ. ಅದು ಯಾಕೆ ಜಿಲ್ಲಾಡಳಿತ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರ ಮೇಲೆ ಒಂದು ಪ್ರಶಸ್ತಿ ಕೊಡಿ ರಾಜ್ಯ ಮಟ್ಟದ ಅಂತೇಳಿ ನಿಮ್ಗೆ ಸರಿ ನೋಡಿದ್ದು ಮುಂದಿನ ಸರಿ ಕೊಡ್ತೀವಂತೆ ನಾವು ಹೇಳಿರ್ಬೋದು ಇದರಲ್ಲಿ. ಬಟ್ ಅದು ಆಗಲಿಲ್ಲ. ಯಾಕಂದ್ರೆ ಕಿತ್ತೂರು ಚೆನ್ನಮ್ಮ ನಮ್ಮ ಕಿತ್ತೂರು ನಾಡಿಗೆ ಅಷ್ಟೇ ಮತ್ತು ಉತ್ತರ ಕರ್ನಾಟಕ ಅಷ್ಟೇ ಸೀಮಿತ ಆಗಿದೆ. ದಕ್ಷಿಣ ಕರ್ನಾಟಕಕ್ಕೆ ಬೇಡವಾ ಅಂತೇಳಿ. ಯಾಕಂತಂದರೆ ಮೈಸೂರು ದಸರಾ ಅಂತಂದಾಗ ಅದು ನಾಡ ಹಬ್ಬ ಆಗಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅದೇ ಕಿತ್ತೂರು ಉತ್ಸವವನ್ನು ಯಾಕೆ ನಾವು ನಾಡ ಹಬ್ಬ ಅಂತ ಆಚರಿಸಬಾರ್ದು ಅನ್ನೋದು ನಮ್ಮ ಪ್ರಶ್ನೆ. ನಮಗೆ ಕಿತ್ತೂರು ಉತ್ಸವ ರಾಷ್ಟ್ರ ಹಬ್ಬ, ಆ ರೀತಿ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಇರೋ
ಸಾಯಶಕ್ತಿ ನಾವು ಪ್ರಯಾಸ ಮಾಡಿ ನಮ್ಮ ಹಂತದಲ್ಲಿ ಏನೇನು ನಿರ್ಧಾರಗಳು ತಗೊಳ್ಳಿಕ್ಕೆ ಆಗ್ತಾ ಇದೆ ನಾವು ತಗೊಳ್ತಾ ಇದ್ದೀವಿ. ಹಿಂದಿನ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಬಂದು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಕೊಡುಗೆ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಜೊತೆಯಲ್ಲಿ ನಾವು ಯಾರನ್ನು ಉದ್ಘಾಟಕರಾಗಿ ಕರೀತಾ ಇದ್ದೀವಿ, ಯಾರು ಗೋಷ್ಠಿಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಎಲ್ಲರೂ ಕಿತ್ತೂರು ಚೆನ್ನಮ್ಮ ಅಭಿಮಾನಿಗಳಾಗಿದ್ದಾರೆ. ಆ ರೀತಿಯ ವ್ಯಕ್ತಿಗಳನ್ನು ನಾವು ಕರೀತಾ ಇದ್ದೀವಿ, ಈ ವರ್ಷನೂ ಕರಿತೀವಿ. ಕಿತ್ತೂರು ಚೆನ್ನಮ್ಮ ಸರ್ಕಲಿಂದ ನಮ್ಮ ಕೋಟೆ ತನಕ ಬರುತ್ತೆ. ಹೇಳಿ ಪ್ರವೀಣ್, ಈ ಕಡೆನೇ ಬರುತ್ತೆ. ಅರಳಿಕಟ್ಟಿ ಪ್ರಶ್ನೆ ಕೇಳಿ ದಯವಿಟ್ಟು. ಪ್ರತಿ ವರ್ಷ ಅಲ್ಲ ಬರ್ತೈತಿ ಅಂತ ಹೇಳ್ತಿರ್ತಾರೆ, ಆದ್ರೆ ಬರೋದಿಲ್ಲ ಬಟ್ ಹಳ್ಳಿಕಟ್ಟಿ ಬಿಟ್ಟು ಅಷ್ಟೇ ಸರ್. ಅದು ಮೆರವಣಿಗೆ ಬರೋದು ಹಳ್ಳಿಕಟ್ಟಿ ಬಿಟ್ಟು ಅಷ್ಟೇ ಆಗೋದು ಸರ್. ಇದು ಸತ್ಯ. ಪ್ರಶ್ನೆ ಏನು, ಏನಾಗಬೇಕು? ಪ್ರತಿ ವರ್ಷ ಸರ್ ಇಲ್ರಿ, ನಿಮ್ಗೆ ಏನು ಆಗಬೇಕು? ಆ ಪೂರ್ವಕ್ಕೆ ಸರ್ ಮೆರವಣಿಗೆ ಜೊತೆಗೆ ಅದನ್ನ ಸರ್ ಓಕೆ, ಇದು ನಾವು ನೋಡೋಣ. ಆಯ್ತು ನೋಡಿ. ಲಾಜಿಸ್ಟಿಕಲ್ ಇಶ್ಯೂ ಅಷ್ಟೇ. ನನ್ನ ಪ್ರಶ್ನೆ, ಕಳೆದ ಬಾರಿ ಏನು ನೀವು ನಿಯಂತ್ರಿಗಳ ಬಂದೋಬಸ್ತಿಗಾಗಿ ಈ ಬಾಕ್ಸರ್ಗಳನ್ನು ನೇಮಕ ಮಾಡಿದ್ರಿ. ಈ ಬಾರಿ ಈ ಸತಿ ಯಾರನ್ನೂ ಇಡಲ್ಲ. ನಮಗೆ ನಮ್ಮ ಮೇಲೆ ಪೊಲೀಸ್ ಇಲಾಖೆ ಮೇಲೆ ಭರವಸೆ ಇದೆ. ನಮ್ಗೆ ಯಾರು ಬೇಡ ಸರ್. ಪ್ರತಿ ಸಲ ನೀವು ಹೋದ ವರ್ಷನೂ ಬಾಲಿವುಡ್ ತಂದಿದ್ದೀರಿ, ಈ ವರ್ಷ ಯಾವುದೇ ರೀತಿಯಾದ ಸಾರ್ವಜನಿಕರಿಗೆ ಚರ್ಚೆ ಮಾಡದೆ ನೀವೇ ನಿರ್ಧಾರ ಮಾಡಿ. ಕೆಲವೊಂದು ಜನಕ್ಕೆ ಪರಿಚಯ ಇಲ್ಲ. ಇವತ್ತು ನೀವು ನೀತಿ ಮೋಹನ್ ಪಾಠ ಅವ್ರು ಕರೆಸ್ತಾರೆ, ಯಾರಂತಾನು ಗೊತ್ತಿಲ್ಲ. ಇಲ್ಲಿ ಪರಿಚಯ ಇರುವಂತ ನಾವು ಯಾಕೆ ಕರಿತೀವಿ ಅಂದ್ರೆ, ಉತ್ತರ ಭಾರತವರಿಗೆ ನಮ್ಮ ಬಗ್ಗೆ ಗೊತ್ತಾಗಬೇಕು, ನಮ್ಮವರಿಗೆ ಅವ್ರ ಬಗ್ಗೆ ಗೊತ್ತಾಗಬೇಕು. ಈ ರೀತಿಯ ನಿರ್ಧಾರಗಳು ನಾವು ನಮ್ಮ ಕಮಿಟಿನಲ್ಲಿ ಜೊತೆಯಲ್ಲಿ ನಾವು ಯಾವುದೇ ನಿರ್ಧಾರ ತಗೊಂಡಿದ್ದೀವಿ ಅಂದ್ರೇನು ಬಹಿರಂಗವಾಗಿ ತಗೊಂಡಿದ್ದೀವಿ. 2 ಸಮಿತಿಗಳ ಮೀಟಿಂಗ್ ಅಲ್ಲಿ ಎಲ್ಲ ಸಾರ್ವಜನಿಕರನ್ನು ಕರೆಸಿ ಆವಾಗ ಈ ವಿಚಾರದ ಬಗ್ಗೆ ಪ್ರಸ್ತಾಪನೂ ಮಾಡಿ. ಅದಾದ ನಂತರ ಇಲ್ಲ ಹಂಗೇನಿಲ್ಲ. ಜೊತೆಯಲ್ಲಿ ನಾವು ಯಾವಾಗಲೂ ಕನ್ನಡ ಸೂಪರ್ ಸ್ಟಾರ್ಸ್ ಇರ್ಬೋದು, ಬಾಲಿವುಡ್ ಸೂಪರ್ ಸ್ಟಾರ್ಸ್ ಇರ್ಬೋದು, ಇಬ್ಬರಿಗೂ ಒಂದೇ ಲೆವೆಲ್ ನಾವು ಅವರಿಗೆ ಅವಕಾಶವನ್ನು ಇಲ್ಲಿ ಕಿತ್ತೂರು ಉತ್ಸವದಲ್ಲಿ ಕೊಡ್ತೇವೆ. ಏನ್ರಿ, ಯಾರಿಗೆ ಸ್ವಲ್ಪ ಇದೆಲ್ಲ ಬೇಗ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲ, ಡಿವೈಡ್ ಮಾಡಿ ಕೊಡ್ತೀವಿ. ಜೊತೆನಲ್ಲಿ ಏನಿದೆ, ಯಾರು ಸ್ವಲ್ಪ ಬೇಗ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ, ಸ್ವಲ್ಪ ಯಾರಿಗ ಆ ಶಕ್ತಿ ಇದೆ ಬೇಗ ಮಾಡ್ಲಿಕ್ಕೆ, ನಾವು ಲೋಕಲ್ ಕನ್ಸಲ್ಟೇಷನ್ ಮಾಡಿ ಕೊಡ್ತೀವಿ. ಈ ಸತಿನೂ ಕನ್ಸಲ್ಟ್ ಮಾಡಿ ಕೊಡ್ತೀವಿ. ಹಳೆ ಬಾಕಿ ಬಿಲ್ ಯಾವುದು ಈ ಸತಿ ಉಳಿಯಲ್ಲ. ಏನೇನು ಬಾಕಿ ಬಿಲ್ಗಳಿದಾವೆ ಅದರದ್ದು ಪಟ್ಟಿ ಮಾಡಿದ್ದೀವಿ. ಈ ವರ್ಷ ಇರೋ ಬಡ್ಜೆಟ್ ಅಲ್ಲೇ ಹಳೆ ಬಾಕಿ ಬಿಲ್ ಅನ್ನು ನಾವು ತೀರಿಸ್ತೀವಿ. ಇನ್ನೊಂದ್ಸಲ ಈ ಉತ್ಸವ ತರಾತುರಿಯಲ್ಲಿ ಉತ್ಸವ ಸಭೆಗಳಾಗ್ತವೆ, ಅದಕ್ಕಾಗಿ ಇದಕ್ಕೆ ಆದಂತ ಒಂದು ಸಮಿತಿಯನ್ನ, ಉನ್ನತ ಮಟ್ಟದ ಒಂದು ಅಧಿಕಾರಿಯನ್ನ ಹಾಕಿ ಇದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿ ಬಿಫೋರ್ 6 ತಿಂಗಳ ಮುಂಚೆನೆ ಈ ಒಂದು ಕಿತ್ತೂರು ಉತ್ಸವದ ತಯಾರಿ ಮಾಡಿದ್ರೆ ಅನುಕೂಲಕ್ಕೆ ಇದನ್ನ ಆದಷ್ಟು ಬೇಗ ಮಾಡಬೇಕು. ಒಳ್ಳೆ ಸಲಹೆ, ಪಾಲನೆ ಮಾಡ್ತೀವಿ. ಸರ್ ಇನ್ನೊಂದು ಲಾಸ್ಟ್ ಟೈಮ್ ತಾವು ಬೆಳಗಾವಿಯಲ್ಲಿ ಮಾಡಿದ್ರಿ ಸರ್, ಒಂದು ಕಾರ್ಯಕ್ರಮ ಬೆಳಗಾವಿಯಲ್ಲಿ ಮಾಡಿದ್ರಿ. ಆಮೇಲೆ ಏನು ಕಿತ್ತೂರು ಇತಿಹಾಸ ಅಂದ್ರೆ ಚೆನ್ನಮ್ಮ ಹುಟ್ಟಿದ್ದು ಕಾಪ್ತಿಯಲ್ಲಿ, ಆಮೇಲೆ ಸಮಾಧಿ ಇರೋದು ಬೈಲಹೊಂಗಲದಲ್ಲಿ, ಇಡೀ ಸಾಮ್ರಾಜ್ಯ ಇರೋದು ಕಿತ್ತೂರದಲ್ಲಿ. ಈ 3 ಕನ್ಸಿಡರ್ ಮಾಡಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು. ಲಾಸ್ಟ್ ಟೈಮ್ ಕೂಡ ಹಿಂದಿನ ವರ್ಷ ಏನಾಯ್ತು, 200 ವರ್ಷದ ವಿಜಯೋತ್ಸವ ಅಂಗವಾಗಿ ನಾವು ಬೆಳಗಾವಿನಲ್ಲಿ ಬೈಲಹೊಂಗಲ್ನಲ್ಲಿನೂ ನಾವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ವಿ. ಈ ವರ್ಷ ಕಾಕತಿ ಉತ್ಸವ ಖಂಡಿತ ಮಾಡ್ತೀವಿ. ಜೊತೆಯಲ್ಲಿ ಕಿತ್ತೂರಿನಲ್ಲಿ ವಿಜೃಂಭಣೆಯಿಂದ ನಾವು ಕಿತ್ತೂರು ಉತ್ಸವ ಆಚರಣೆ ಮಾಡ್ತೀವಿ. ಕೇಳಿಸ್ತಾ ಕರೀತಾ ಇದ್ದೀವಿ. ಇಲ್ಲ ಆಕ್ಚುಲಿ ಕರೀತಾ ಇದ್ದೀವಿ.
ಈ ಸತಿ ಯಾರು ಇಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ, ನಿಮಗೆ ಸರ್ಗೆ ಇದು ಕಾಂಟ್ಯಾಕ್ಟ್ ಯಾರಿಗೂ ಇಲ್ಲ. ಇಬ್ಬರು ಒಳ್ಳೆ ನಮ್ಮದು ಇಬ್ಬರು ಹಿಂದಿನ ವರ್ಷ ನಾವೇ ಸಾಕಂತ ಹೇಳಿದ್ರಲ್ಲ. ಅಂತರಲ್ಲಿ ಯಾಕೆ ಮಾಡೋದು ಅಂತ ಹೇಳಿ. ಅಲ್ಲ, ಈ ವರ್ಷನೂ ಸ್ಯಾಂಡಲ್ವುಡ್ ಖ್ಯಾತ ಆಕ್ಟರ್ಸ್ ಎಲ್ಲರೂ ಬರ್ತಾರೆ. ಸುಮಾರು ಜನದ ಲಿಸ್ಟ್ ಇದೆ. ಒಂದೆರಡು ಸರ್ಪ್ರೈಸಸ್ ಇದ್ದಾವೆ. ಅವರು ಬಂದು ಇಲ್ಲಿ ಪ್ರೇಕ್ಷಕರಿಗೆ ಅವರು ಮನೋರಂಜನಾ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಸರ್, ಈಗ ಕಿತ್ತೂರು ಉತ್ಸವದಲ್ಲಿ ಡ್ರೋನ್ ಶೋಗಳನ್ನು ಮಾಡುವಂತ ಪ್ರಯತ್ನ ಆಗ್ಬೋದು. ಯಾಕಂದ್ರೆ ಮೈಸೂರಲ್ಲಿ ಆ ಕಡೆ ಭಾಗಕ್ಕಂತೂ ನಮ್ಮ ಜನ ಹೋಗಲ್ಲ. ಈ ಭಾಗದ ಜನಕ್ಕೆ ಅಟ್ಲೀಸ್ಟ್ ಈಗ ಲಾಸ್ಟ್ ಟೈಮ್ ಏರ್ ಶೋ ಅಂತೂ ಆಗಲಿಲ್ಲ, ಅಟ್ಲೀಸ್ಟ್ ಡ್ರೋನ್ ಶೋ ಆದ್ರೂ ನಡೆಸ್ಬೋದಾ? ಈ ವರ್ಷ ಕಷ್ಟ, ನಾನು ಸತ್ಯ ಹೇಳಬೇಕು ತಮಗೆ. ಬಿಕಾಸ್ ಬಡ್ಜೆಟ್ ಕನ್ಸ್ಟ್ರೇಂಟ್ಸ್ ಬರ್ತವೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂದ್ರೆ. ಆದರೆ ಸಣ್ಣ ಮಟ್ಟದಲ್ಲಿ ಏನು ಮಾಡಲಿಕ್ಕೆ ಆಗುತ್ತೆ, ಹೊಸ ಹೊಸ ಪ್ರಯೋಗಗಳು ಇಲ್ಲಿನೂ ಮಾಡಲಿಕ್ಕೆ ಪ್ರಯತ್ನ ಅಲ್ಲ, ಮೊದಲೇ ಪ್ಲಾನ್ ಮಾಡ್ಕೊಂಡು ಇಂಥವೆಲ್ಲ ನಾವು ಪ್ಲಾನ್ ಮಾಡ್ತೇವೆ ಅಂತ ಸರ್ಕಾರಕ್ಕೆ ನೀವು ಗಮನ ಸೆಳೆದ್ರೆ ಅವ್ರು ನಮಗೆ ಫಂಡ್ ಕೊಡ್ಬೋದಲ್ಲ? ನಾವು ಹೇಳಿದ್ದೀವಿ. ಕಿತ್ತೂರು ಉತ್ಸವಕ್ಕೆ 2 ವರ್ಷ ಹಿಂದೆ ಬರೀ 1 ಕೋಟಿ ರೂಪಾಯಿ ಅನುದಾನ ಬರ್ತಾ ಇತ್ತು. ಹಿಂದಿನ 2 ವರ್ಷದಿಂದ 5 ಕೋಟಿ ರೂಪಾಯಿ ಅನುದಾನ ಅಟ್ಲೀಸ್ಟ್ ಆನ್ ಪೇಪರ್ ಅವರು ಸ್ವೀಕಾರನೂ ಮಾಡಿದ್ದಾರೆ, ಹಿಂದಿನ ವರ್ಷ ರಿಲೀಸು ಮಾಡಿದ್ದಾರೆ. ಈ ವರ್ಷನೂ 5 ಕೋಟಿ ಫೈನಲಿ ನಮಗೆ ರಿಲೀಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಅದರ ಪೈಕಿ 3.5 ಕೋಟಿ ನಮ್ಮ ಕೈಗೆ ಈಗಾಗಲೇ ಸಿಕ್ಕಿದೆ. ಅದರಲ್ಲಿ ಏನೇನು ಪೇಮೆಂಟ್ಸ್ ಮಾಡಬೇಕು ಎಲ್ಲರಿಗೂ ಅಡ್ವಾನ್ಸ್ ಪೇಮೆಂಟ್ ಮಾಡಿ ನಾವು ಅವರಿಂದ ಕೆಲಸ ತಗೊಳ್ತೇವೆ. ನಮ್ಗೆ ಹೇಳೋದೇನೆಂದ್ರೆ ಮಾಸ್ಟರ್ ಪ್ಲಾನ್ 1 ವರ್ಷ ಮುಂಚಿತವಾಗಿ ಆಗಬೇಕು. ಮುಂದಿನ ವರ್ಷ ಉತ್ಸವ ಯಾವ ರೀತಿ ಆಗಬೇಕು, ಯಾರ್ಯಾರನ್ನು ಕರೆಸಬೇಕು ಅನ್ನುವಂಥದ್ದು ಫಸ್ಟ್ ಮಾಸ್ಟರ್ ಪ್ಲಾನ್ ಮಾಡಿ ಒಂದು ಪ್ರಸ್ತಾವನೆ ಪ್ರಪೋಸಲ್ ಮಾಡಿ ಕೊಟ್ಟರೆ ನಿಮಗೂ ಅನುಕೂಲ ಆಗುತ್ತೆ, ಸರ್ಕಾರ ಒಳ್ಳೆ ಸಲಹೆ. ಮುಂದಿನ ವರ್ಷನೂ ನಾನೇ DC ಆಗಿರ್ತೀನಿ. ನಿಮ್ಮೆಲ್ಲರನ್ನು ಕೂರಿಸ್ಕೊಂಡು ನಾನು ಮೀಟಿಂಗ್ ಮಾಡಿ ಮಾಸ್ಟರ್ ಪ್ಲಾನ್ ತಮ್ಮ ಜೊತೆನೆ ನಾನು ಒಟ್ಟಾರೆ ಈ ವರ್ಷದ ಆಕರ್ಷಣೆ ಏನು ಸರ್? ಇವರು ನೀವು ಸ್ಪೆಷಲ್ ಇನ್ವೈಟ್ ಕಮಿಷನರ್ ಉತ್ಸವ ಅಂತಂದ್ರೆ ಕಾರ್ಯಕ್ರಮದ ವಿಡಿಯೋಗಳು ಬರ್ತಾ ಇಲ್ಲ ಸರ್. ಬರುತ್ತೆ. ಈಗ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಇವತ್ತಿಂದ ರಿಲೀಸ್ ಆಗುತ್ತೆ. ಸರ್, ಈಗ ಈ ವರ್ಷದ ಕಿತ್ತೂರು ಉತ್ಸವದ ವಿಶೇಷ ಆಕರ್ಷಣೆ ನನ್ನ ಪ್ರಕಾರ ಈ ಸತಿ ಕಲ್ಚರಲ್ ಪ್ರೋಗ್ರಾಮ್ ಜೊತೆ ಲಿಟ್ರರಿ ಪ್ರೋಗ್ರಾಮ್ಸ್ಗೂ ನಾವು ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ್ದೀವಿ. ಸೊ ಗೋಷ್ಠಿಗಳು ಬಹಳ ಟಾಪಿಕ್ ಓರಿಯೆಂಟೆಡ್, ಹಿಸ್ಟ್ರಿ ಓರಿಯೆಂಟೆಡ್ ಇರ್ತವೆ. ಸೊ ಎಲ್ಲ ನಮ್ಮ ಶಾಲಾ ಮಕ್ಕಳಿಗೆ ನಾವು ಆಮಂತ್ರಣವನ್ನು ಕೊಟ್ಟಿದ್ದೀವಿ. ಅವರು ಬಂದು ಚೆನ್ನಮ್ಮನ ಬಗ್ಗೆ ಕೇಳಬೇಕು, ಇಲ್ಲಿ ಇರುವಂಥ ಕಿತ್ತೂರು ಕರ್ನಾಟಕದ ಇತಿಹಾಸ ಬಗ್ಗೆ ಕೇಳಿಸ್ಕೋಬೇಕಂತ ನಮ್ಮ ನಿರೀಕ್ಷೆಯಿಂದ ಈ ಒಂದು ಪಾಯಿಂಟನ್ನು ನಾವು ವ್ಯಕ್ತಪಡಿಸ್ತೇವೆ. ಈ ವೇದಿಕೆ ಮೇಲೆ ಸರ್ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಸಮಯದ ವ್ಯತ್ಯಾಸ ಆಗಿ ಎಷ್ಟೋ ಜನ ಕಲಾವಿದರು ಅಳತಾ ಹೋಗುವಂತ ಲಾಸ್ಟ್ ಇಯರ್ ಕೂಡ ಅದೇ ರಿಪೀಟ್ ಆಯ್ತು ಸರ್. ಸೊ ಅದನ್ನ ಯಾಕೆ ಸಾಲ್ವ್ ಮಾಡೋಕ್ಕಾಗ್ತಾ ಈ ಸತಿ ಸಾಲ್ವ್ ಮಾಡ್ತಾ ಇದ್ದೀವಿ. ಟೈಮ್ ಇರೋದು ಅಷ್ಟೇ, ದಿನಕ್ಕೆ ಇರೋದು 24 ತಾಸು. ಅದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಸ್ವಲ್ಪ ಗ್ರೇಸ್ ಪೀರಿಯಡ್ ಅಂತ ಏನು ಹೇಳ್ತೀವಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಬರೀ ಇಷ್ಟೇ ಜನಕ್ಕೆ ನೀವು ಆಹ್ವಾನ ಮಾಡಬೇಕು, ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದಂತ ಹೇಳಿ ನಮ್ಮ DD ಕನ್ನಡ ಕಲ್ಚರ್ ಅವರಿಗೆ ಹೇಳಿದ್ದೀವಿ. ಹೈ ಲೆವೆಲ್ ಕಮಿಟಿದಿಂದ ಬರೀ 3 ಹೆಸರನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಒಂದು ಅನುರಾಧ ಭಟ್ರವರು, ಕನ್ನಡ ಸೂಪರ್ ಸ್ಟಾರ್, ಸಾರೆಗಮ್ಮ ಪಾಟೀಮ್, ಕನ್ನಡದಲ್ಲಿ ಬಹಳ ಖ್ಯಾತ ಗಾಯಕರು ಅದರಲ್ಲಿ ಬರ್ತಾರೆ. 3ನೇದು ನೀತಿ ಮೋಹನ್, ಬಾಲಿವುಡ್ ಸೂಪರ್ ಸ್ಟಾರ್. ಈ 3 ಬಿಟ್ಟರೆ ಎಲ್ಲ ಡೆಸಿಷನ್ಸ್ ನಾವು ಲೋಕಲ್ ಟ್ಯಾಲೆಂಟು ಸಪೋರ್ಟ್ ಮಾಡಲಿಕ್ಕೆ ತಗೊಂಡಿದ್ದೀವಿ. DD ಕನ್ನಡ ಕಲ್ಚರ್ ಇದರ ಬಗ್ಗೆ ಬಹಳ ಕಾಳಜಿ ವಹಿಸಿದೆ. ಏನಂದ್ರೆ ಸರ್, ಸ್ಥಳೀಯರಿಗೆ ಈ ಸರಿ ಬಹಳಷ್ಟು ಜನಕ್ಕೆ ಅವಕಾಶ ಕೊಟ್ಟರೆ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಬಟ್ ಅವ್ರಿಗೇನು ಸ್ಥಳೀಯರ್ತೇನಂತಂದ್ರೆ ನಮಗೆ ಅವಕಾಶ ಕೊಡಿ, ಟೈಮ್ ಕರೆಕ್ಟ್ಲಿ ಬ್ಯಾಲೆನ್ಸ್ ಮಾಡ್ತೀವಿ. ಅವಾಗ ಪಟ್ಟಂತ ಎಬ್ಬಿಸ್ಬಿಡ್ತಾರೆ ಅನ್ನೋ ಇಲ್ಲ, ಕರೆಕ್ಟ್ ಟೈಮ್ ಬ್ಯಾಲೆನ್ಸ್ ಮಾಡ್ತೀವಿ. ನನ್ನದು ಒಂದು ರಿಕ್ವೆಸ್ಟ್ ಏನಂದರೆ, ಕಲಾವಿದರು ಯಾರ್ಯಾರು ಬರ್ತಾರೋ ಅವರು ಅವರ ಟೈಮ್ಗೆ ಸೀಮಿತವಾಗಿ ಇರಬೇಕು. ನಾವು ಕರೆಕ್ಟ್ 15 ಮಿನಿಟ್ಸ್ ಕೊಟ್ಟಿದ್ದೀವಿ ಅಂದರೆ 15 ಮಿನಿಟ್ಸ್ ಒಳಗಡೆ ಅವ್ರ ಪ್ರೋಗ್ರಾಮ್ ಅವ್ರು ಮುಗಿಸ್ತೀವಿ. ಈಗ ಲಾಸ್ಟ್ ಟೈಮ್ ಸುವರ್ಣ ಸೌಧದ ಮುಂದೆ ಒಂದು ಚಿಕ್ಕ ವೇದಿಕೆ ಹಾಕಿ ಲೈವ್ ಸ್ಟ್ರೀಮ್ ಇಟ್ಟಿದ್ರಿ. ಯಾರ್ಯಾರು ಕಲಾವಿದರಿಗೆ ಅವಕಾಶ ಸಿಗುದಿಲ್ಲ, ಖಂಡಿತ ಹೊರಗಡೆ ಬರೋ ಹೋಗೋ ಜನರ ಸಣ್ಣ ವೇದಿಕೆ ಹಾಕಿ ಅವ್ರ ಲೋಕಲ್ ಕಲಾವಿದರಿಗೆ ತಾವು ಅನುಕೂಲ ಮಾಡಿ. ಈ ಸತಿ 3ನೇ ವೇದಿಕೆಯನ್ನು ಮಾಡಿದ್ದೀವಿ. ಲೈವ್ ಸ್ಟ್ರೀಮ್ ಬಹಳ ಓಪನ್ ನಮ್ಮ MLA ಸಾಹೇಬ್ರು ಹೇಳ್ತಾರೆ. ಅದು ಜೊತೆಯಲ್ಲಿ ಈ ಸತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು 3ನೇ ವೇದಿಕೆ ಮಾಡಬೇಕಂತ ಹೇಳಿ ನಮಗೆ ಸಲಹೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ 3ನೇ ಸಲಹೆಯನ್ನು ನಾವು 3ನೇ ವೇದಿಕೆಯನ್ನು ನಾವು ಈ ಸತಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಆ ಭೀಷ್ಮ ಮತ್ತೆ ಇವರು ಶಿಫ್ಟ್ ಮಾಡಬೇಕು. ಏನು ಶಿಫ್ಟ್ ಮಾಡಿ ಸರ್, ಭಯ ದೊಡ್ಡದೈತಿ.
ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಇಲ್ಲಿವರೆಗೆ ಲೋಗೋ ಸೇರಿಸಂತ ಎಲ್ಲಿ ಬರ್ತೈತೆ ಎಲ್ಲಿ ಬಿಡಿ ಎರಡು ಕೂಡ ಅಂತ ತಿಳ್ಕೊಂಡಿದ್ದೀನಿ ನನ್ನ ಮೈಗೆ ಬಂದಿಟ್ಟು ಬಾಜು ಮಾಡಲಪ್ಪ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ದೀಪಾವಳಿ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿಯವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಈ ಉತ್ಸವದ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ನಿಮಗೆ ಹೇಳಿದ್ದಾರೆ ಮತ್ತು ಅದನ್ನು ರಿಪೀಟ್ ಮಾಡೋದು ಬೇಡ. ಬಹುತೇಕ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಾಣಿ ಚೆನ್ನಮ್ಮನ ಉತ್ಸವವನ್ನು ಅದ್ದೂರಿಯಿಂದ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿಯಿಂದ ಎಲ್ಲ ಪ್ರಿಪ್ರೇಷನ್ ಆಗಿದ್ದಾವೆ. ಅದ್ರ ಜೊತೆ ಹಲವಾರು ಪ್ರಶ್ನೆಗಳನ್ನು ಕೂಡ ತಾವು ಹಾಕಿರಿ, ಪೂರ್ವವಾಗಿ ಮಾಡಬೇಕಾಗಿತ್ತು ಅದು ಇದು ಅಂತ. ಅದಕ್ಕೆ ಬಹುತೇಕ ಹೋದ ವರ್ಷ ಕಂಪ್ಯಾರಿಸನ್ ಮಾಡತ್ತಿದ್ರಿ, 200ನೇ ವರ್ಷ ಇದ್ದಿದ್ದರಿಂದ ಒಂದು ತಿಂಗಳು ಮೊದಲು ಮಾಡಿ ತಯಾರಿ ಮಾಡ್ಕೊಂಡಿದ್ವಿ. ಬಟ್ ಯೂಶ್ವಲ್ ಎವ್ರಿ ಇಯರ್ 15 to 20 days ಮೊದಲು ಮಾಡ್ತಿದ್ವಿ. ಅದರ ಪ್ರಕಾರ ಈ ವರ್ಷ ಕೂಡ ಮಾಡಿದೆವು. ಬಟ್ ಯಾವುದೋ ಒಂದು ಕಾರ್ಯಕ್ರಮ ನಾವು ಉತ್ಸವ ಮಾಡಬೇಕಾದ್ರೆ ಅದು ಬಜೆಟ್ ಮೇಲೆ ನಿರ್ಧಾರ ಮಾಡ್ಬೇಕಾಗ್ತದೆ. ಅದಕ್ಕೆ ಹೋದ ವರ್ಷದ ಏನಿತ್ತು ಅದನ್ನೇ ಇಟ್ಕೊಂಡು ಮಾಡೋಣ ಅನ್ನುವಂಥದ್ದು ಪ್ಲ್ಯಾನ್ A and B ಇಟ್ಕೊಂಡು ಮಾಡಿದ್ವಿ. 5 ಕೋಟಿ ಬಂದರೆ ಏನು ಮಾಡೋಣ, 2 ಕೋಟಿ ಬಂದರೆ ಏನು ಮಾಡೋಣ, 1 ಕೋಟಿ ಬಂದರೆ ಏನು ಮಾಡೋಣ ಅಂತ. ಬಹುತೇಕ ಅವರು ಮೊದಲ 2 ಕೋಟಿಗೆ ಬಂದು 3 ಬಂತು, 4 ಬಂತು, 5 ಬಂತು, ಹಿಂಗೆ ಅಲ್ಲಿ ತಂದು ನಿಂದಿರಿಸಿದೆವು. ಆದರೂ ಕೂಡ ಹೋದ ವರ್ಷಕ್ಕೆ ಯಾವುದೇ ರೀತಿಯಿಂದ ಯಾವುದೂ ಕಮ್ಮಿ ಇಲ್ದಂಗೆ ಈ ವರ್ಷ ಕೂಡ ಉತ್ಸವ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಮಾಡೋಕ್ಕಾಗಲಿ ಹೋದ ಸಲ ಸ್ವಲ್ಪ 2-3 ಕಾರ್ಯಕ್ರಮ ಜಾಸ್ತಿ ಆದಿದ್ದರಿಂದ ಸ್ವಲ್ಪ ಬಜೆಟ್ದಲ್ಲಿ ಕೊರತೆ ಆಯಿತು. ಈ ವರ್ಷ ಅದನ್ನು ನೀಗಿಸಿ ಉತ್ಸವನ ಯಥಾಸ್ಥಿತಿಯಾಗಿ ಕೊಡ್ತು. ಯಾಕಂದ್ರೆ ಕಿತ್ತೂರು ಅಲ್ಲದ ಬೈಲೊಂಗಲ್ ಹಾಗೂ ಬೆಳಗಾವಿ 2 ಎಕ್ಸ್ಟ್ರಾ ಆಗಿದ್ದು ಕಾರ್ಯಕ್ರಮ ನಮಗೆ. ಈ ವರ್ಷ ಅವು ಇಲ್ಲದಂದ್ರೆ ನಾವು ಬೈಕಿಂಗ್ ಮುಗಿಸಿ ಕೂಡ ಒಳ್ಳೆ ರೀತಿಯಿಂದ ಈ ಉತ್ಸವನ ಆಚರಿಸ್ಬೇಕು ಅನುಕೂಲ ಆಗ್ತದೆ. CM ಬರ್ತಾರೆ ಸಮಾರಂಭಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಪತ್ರಿಕೆಯಲ್ಲಿ ಉದ್ಘಾಟನೆ ಇತ್ತು ಅವ್ರದ್ದೊಂದು ಏನೋ ಅಂದಿದ್ದರಿಂದ ಡೆಫಿನೆಟಾಗಿ ನಾ 25th ವೆಲ್ಕಮ್ ಅಂತ ಹೇಳಿದ್ದಾರೆ. ಮತ್ತು ಯಥಾಸ್ಥಿತಿ ಕೃಷ್ಣ ಬೈರೇಗೌಡರನ್ನ ಆಹ್ವಾನ ಮಾಡಿದ್ವಿ ಓಪನಿಂಗಕ್ಕೆ, ರೆವಿನ್ಯೂ ಮಿನಿಸ್ಟರ್ ಅವ್ರನ್ನ. ಅದ್ರ ಜೊತೆ ಧಾರವಾಡ ಉಸ್ತುವಾರಿ ಸಚಿವರಾದಂಥ ಲಾರ್ಡ್ ಅವರು ಬರ್ತಾರೆ. ಪೊಲಿಟಿಕಲಿ ಯಾಕೆ ಹೇಳ್ತೀನಿ, ತಂಗಡಿಗೆ ಅವರು ಕೂಡ ಬರ್ತಾನೆ ಅಂತ ಹೇಳಿದರು. ಮುಖ್ಯ ಈಗ ಸಂಬಂಧಪಟ್ಟಂಥ ಮಂತ್ರಿಗಳು ಕೂಡ ಎಲ್ಲ ಆಹ್ವಾನ ಕೊಟ್ಟಿದ್ದೆವು. ಅವ್ರು ಡೆಫಿನೆಟಾಗಿ ಬರ್ತವೆ ಅಂತ ಹೇಳಿದ್ದಾರೆ. ಉದ್ಘಾಟನೆಗೆ ಹೋಗ್ರಿ ಸೆಲೆಬ್ರಿಟಿ ಹೋದ ಸರಿ ಆದಂತಹ ವೈಭವ ಏನಿತ್ತು ಕಾಣ್ತಾ ಇಲ್ಲ. ಅದು ಹೋದ ಸರಿ ಅಷ್ಟೇ ದುಡ್ಡು ತಗೊಂಡಿದ್ರೆ ಈ ಸರಿ ಸರ್ಕಾರ ಅಷ್ಟೇ 50 ರೂಪಾಯಿ ಮಾತ್ರ ಕಡಿಮೆ ಬಂದಿದೆ. ಹೋದ ಸರಿ ಭಾಳ ವಿಜೃಂಭಣೆಯಿಂದ ಮಾಡಿದ್ರೆ ಯಾಕೆ ಇಷ್ಟೇ ಸಪ್ಪಾಯಿತು, ಯಾಕೆ ಸಪ್ಪೇನಾಗಿಲ್ಲ ಅಲ್ಲ. ಯು ಡೋಂಟ್ ಕಂಪೇರ್ 200 and 201. ಬಜೆಟ್ ಅಲ್ಲಲ್ಲ, ಸರ್ಕಾರದಿಂದ ಬರೋ ಬಜೆಟ್ ಬೇರೆ ಇತ್ತು, ನಾವು ಕುಣಿದಾಡಿ ಮಾಡಿದ್ದು ಬೇರೆ ಇತ್ತು. ಫರಕ್ ಐತೆ. ಈ ಮತ್ತೆ ಬಂದು ಹೋದ್ರಲ್ಲ, ಬಂದು ಹೋಗಿದಾರೆ, ಎಲ್ಲಿ ಕಳ್ಕೊಂಡಾರ ಅದಾರಲ್ಲ ಇನ್ನೂ ಇಲ್ಲ ಅದೇನಿಲ್ಲ, ನೀವೇ ಎಬ್ಬಿಸ್ತೀರ ಅದನ್ನು. ಎಲ್ಲ ಯಾವ ಪರ್ಮನೆಂಟ್ ಅದಾನ CM ಇದು, ಎಲ್ಲರೂ ಹೋಗ್ಯಾದಾರು. ಸಪ್ಪೆ ಏನೂ ಇಲ್ಲ, ಸ್ವಲ್ಪ ಮಾಡುವಾಗ ಅಲ್ಲ. ಯಾರು ಒಳ್ಳೆ ಒಬ್ಬರ ಇದ್ದಂತ ಸಭೆಗಳು ನಮ್ಮ ಪತ್ರಕರ್ತರು ಯಾಕಂದ್ರೆ ಒಬ್ಬರು ಒಳ್ಳೆಯವರು ಅಂತಾರೆ. ಅಲ್ಲ ಅದನ್ನ ನೀವು ಮೈಸೂರು ಅಲ್ಲಿ ಯಾವ ರೀತಿ ಅಲ್ಲಲ್ಲ ಅಲ್ಲ ಏನಾಗಿದೆ ಅಲ್ಲ ನೋಡ್ರಿ, ಇಲ್ಲಿ ನಿಮಗೆ
ಇವತ್ತು ಎಲ್ಲ ಆಕೈತಿ. ಈಗ 5 ಕೋಟಿ ತೊಗೊಂಡು ಬರೋದ ವೈದ್ಯ ಹಿಡ್ದತ್ತ. ಅಲ್ಲಲ್ಲ ನಮಗನ್ನೋಕ್ಕಿಂತ ಏನಾಗೈತಿ, ಐ ಆಲ್ವೇಸ್ ಸ್ಪೀಕ್. ಅದನ್ನು ನೀವೇನು ಮಾತಾಡೋದನ್ನ ಇದನ್ನು ಮಾತಾಡ್ತೀನಿ ನಾ ಇಲ್ಲಿ. ಅದನ್ನು ಮಾತಾಡಿ ನಿಂತಾಗ ಇಷ್ಟು ಬಂದು ಐತಿದನ್ನ. ರೊಕ್ಕ ಇಲ್ದ್ರೆ ಮತ್ತೆ ಈಗ ಯಾಕೆ ಕೊಡ್ತಿದ್ರು? ಮತ್ತು ಅದು 5 ಕೊಡತ್ತಾರ. ಮೊದಲು ಏನು ಮಾಡಿದಾರ? ಅಲ್ಲ ಈಗ ಮೊದಲು ಮಾಡಿಲ್ಲ. 5 2 ಸಲ ತಂದೆವು, ಮತ್ತೇನು ಮಾಡೋದಿನ್ನ? ನಾವು ಯಾರಿಗೂ ಅಪೇಕ್ಷೆ ಕಮ್ಮಿ ತರೋದು ಇರೋದಲ್ಲ. ಪ್ರಾದೇಶಿಕ ಅಸಮಾಧಾನ ಏನಿದೆಯಲ್ಲ ಅದನ್ನ ನಿವಾರಣೆ ಮಾಡಬೇಕಾಗಿದ್ದು ಉತ್ತರ ಮೈಸೂರು ದಸರಾಗೆ 50 ಕೋಟಿ ಆ ಮೈಸೂರು ಅವ್ರು ಕೇಳೋದು ಧ್ವನಿ ಒಳಗೆ ನೀವು ಕೇಳ್ಬೇಕನ್ನೋದು ನಮ್ಮ ಕಳ್ಕಳಿ. ಅವ್ರಿಗೆ ಹೆಚ್ಚು ಧ್ವನಿ ಮಾಡಿ ಕೇಳ್ತಾವ ಮರ. ನೋಡ್ರಿ, ಈಗ ಸ್ಟಾರ್ಟ್ ಆಗೈತಿ. ಮೇ ಬಿ ಇಟ್ ವಿಲ್ ಟೇಕ್ 2 years. ಬಂದ ಇಲ್ಲಿ ಬಣ್ಣ ಮಾಡಕ್ಕೆ ಇದನ್ನ ಮಾಡಕ್ಕೆ ಬರೋದಲ್ಲ. ಇದನ್ನ ಅವ್ನು ಹೊರಗೆ ಹಾಕಿ ಮಾಡಿಸಿರ್ತೇವೆ. ಇದು ಆ್ಯಕ್ಚುಲಿ ವಾಟ್ ಆಸ್ ಡನ್ ಇದೆಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬರ್ತೈತಿ. ಇಲ್ಲಿ ಬಣ್ಣ ಮಾಡಕ್ಕೆ ಅಲಾವಿಲ್ಲ. ಇನ್ನು ನಿಮ್ಮಂಥವ್ರು ಬೈತಾರೆ ಅಂತ ರಾತ್ರಿ ಮಾಡಿಸಿರ್ತೇವೆ. ಪ್ರಾಧಿಕಾರ 25 ಲಕ್ಷ ಐತಿ. ಪ್ರಾಧಿಕಾರ ಹಣ ನೀ ಬಂತಂತ ಆಗಲೇ ಕ್ವಶನ್ ಮಾಡಿದ್ದೀನಿ. ನೋ, ಪ್ರಾಧಿಕಾರದಿಂದ ₹1 ಕೂಡ ಬರೋದಲ್ಲ. ಬೇರೆ ಹೆಡ್ದಿಂದ ಪ್ರಾಧಿಕಾರಕ್ಕೆ ಹಾಕಿ ಪ್ರಾಧಿಕಾರದಿಂದ ಯೂಸ್ ಮಾಡಿದ್ದೆ ಲಾಸ್ಟ್ ಟೈಮ್. ಬಟ್ ಈ ವರ್ಷ ಅದಕ್ಕೆ ಪ್ರೊವಿಷನ್ ಮಾಡಲಿಲ್ಲ. ಬೇರೆ ಕಡೆಯಿಂದನೇ ದುಡ್ಡು ಪಾರ್ಕ್ ಮಾಡಿ ಅದರಿಂದ ಮಾಡತ್ತೆ. ಪ್ರಾಧಿಕಾರ ಹಣದಿಂದ ಉತ್ಸವ ಮಾಡತ್ತಿಲ್ಲ. ಅರಮನೆ ನಾವೇನು ಕಟ್ಟಕ್ಕೆ ಹೊಂಟಿರ್ಕಿಲ್ಲಪ್ಪ, ಕೋಟಿ ರಿಪೇರಿ ಮಾಡಕ್ಕೆ ಹೊಂಟಿದ್ವಿ ನಾವು. ಅರಮನೆ ಬಗ್ಗೆ ಪ್ರಸ್ತಾಪ ನಾವು ಮಾಡಿಲ್ಲ. ನಾವು ಕೋಟೆ ಮತ್ತು ಕೋಟೆ ಅಭಿವೃದ್ಧಿಗೆ ಮಾಡಿದ್ದು. ಕೋಟೆ ಅಭಿವೃದ್ಧಿಗೆ ಈಗಾಗಲೇ 18 ಕೋಟಿ ರೂಪಾಯಿ ಕೆಲಸ ಟೆಂಡರ್ ಆಗೈತಿ. ಕೆಲಸ ಕೂಡ ಸ್ಟಾರ್ಟ್ ಐತಿ. ಇದು ಮುಗಿದ ತಕ್ಷಣ ಈಗ ಆಲ್ಮೋಸ್ಟ್ ಈಗ ಟೆಂಡರ್ ಹಂತದಾಗ ಥೀಮ್ ಪಾರ್ಕ್ ಐತಿ. ದುಡ್ಡು ಕೂಡ ಎಲ್ಲ ಪಾರ್ಕ್ ಆಗೈತಿ. ಅದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ದವ್ರು ಅದನ್ನು ಟೆಂಡರ್ ಕರೆದು ಅದು ಥೀಮ್ ಪಾರ್ಕ್ ಕೊಡ್ತಾರೆ. ಆಲ್ಮೋಸ್ಟ್ 58 crores ಹ್ಯಾಸ್ ಬೀನ್ ಗಿವನ್ ಟು ಇದು ನಮ್ಮ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಕೊಡಬೇಕು ಅನ್ನೋಂಥದ್ದು ಆಲ್ರೆಡಿ ನಮ್ಮ ಪ್ರಾಧಿಕಾರದ ಮೀಟಿಂಗ್ನಲ್ಲೂ ಆಗೈತಿ. ಆ ಪ್ರಕಾರ 1/3 ಅಮೌಂಟ್ ಜಮಾ ಕೂಡ ಮಾಡಿ ಅದನ್ನು ರೆಡಿ ಮಾಡಿದ್ದಾರೆ. ಈಗ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 12 ಕೋಟಿ 1300 ಕೋಟಿ. ಆದರೆ ಚೆನ್ನಮ್ಮನ ಎಲ್ಲಿ 1200 ಐತಿ? 250 ಕೋಟಿ ಐತಿ. 1300 ಕೋಟಿ ಇಲ್ಲ. ಇಲ್ಲ ನಾನು ಅದ್ರ ಬಗ್ಗೆ ದೊಡ್ಡ ಕಾನ್ಸಂಟ್ರೇಷನ್ ಮಾಡತ್ತಿಲ್ಲ. ಅಲ್ಲಲ್ಲ, ಇದ್ದದ್ದು ಫ್ಯಾಕ್ಟ್ ಹೇಳತ್ತೇನೆ. ವಾಟ್ ಹ್ಯಾಸ್ ಟು ಬಿ ಡನ್ ಹಿಯರ್ ಲೋಕಲಿ ಚೆನ್ನಮ್ಮನ ಈ ನಮ್ಮ ಕೋಟೆ ಆವರಣ ಅಲ್ಲಿ ಥೀಮ್ ಪಾರ್ಕ್ ನಿರ್ಮಾಣ ಮಾಡಿ ಅದಕ್ಕೊಂದು ರೂಪ ಕೊಡಬೇಕು ಅನ್ನುವಂಥದ್ದು ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡಿದ್ದೇನೆ. 5 yearsದಾಗ ಏನು ಮಾಡ್ಬೇಕಿದನ್ನು ಇದನ್ನು ಯಾವ ಹಂತಕ್ಕೆ ತಂದಿಡ್ಬೇಕು. ಒನ್ಲಿ ಫೋಕಸ್ ಇಸ್ ಆನ್ ದ್ಯಾಟ್. ಅದನ್ನು ಬಿಟ್ಟು ಉಳಿಕಿದ್ದು ಇಂದ್ರ ಚಂದ್ರ ಅಂತ ಹೇಳಿಲ್ಲ, ಹೇಳೋದನ್ನು ಇಲ್ಲ. ಇದನ್ನು ಎಷ್ಟು ಆಕೈತಿ ಇದನ್ನು ಸರಿಯಾಗಿ ಮಾಡಿ ಅದಕ್ಕೊಂದು ಚಾಲನೆ ಕೊಡುವಂಥದ್ದು ಮಾಡ್ತಾರೆ. ಯಾರಿಗೆ ಇಲ್ಲ ಅವ್ರು ಹೇಳಿದವ್ರು ಕಳಿಸ್ಬೇಕು. ನಾ ಯಾಕೆ ಕಳಿಸ್ಲಿ? ನಾವು ಕೊಟ್ಟಿದ್ದೆವು. ಅಲ್ಲ, ರಾಜ್ಯ ಸರ್ಕಾರದಿಂದ ಅನ್ನೋಕ್ಕಿಂತ ನಾವು ಪ್ರಪೋಸಲ್ ಆಲ್ರೆಡಿ ಗಿವನ್. ಅವ್ರು ಮೂವ್ ಮಾಡಿ ತರುವಂಥದ್ದು ಅವ್ರು ಮಾಡ್ಬೇಕು. ಸೆಲೆಬ್ರಿಟಿ ನಾವ ಮಾಡೋದು ನಡಿ, ಅವ್ರನ್ನೇನು ಮಾಡ್ತೀವಿ? ರಾಣಿ ಚೆನ್ನಮ್ಮಾಜಿಯವರ ಜನ್ಮಸ್ಥಳ ಸ್ವತಂತ್ರ ಶಿಲ್ಪಿ 78 ವರ್ಷಗಳಿಗೂ ಕೂಡ ಇನ್ನೂರು ಸರ್ಕಾರದ ಸುಪರ್ವಿಕೊಂಡು ಅನುಮತಿಪಡಿಸ್ತಾ ಇಲ್ಲ. ಯಾಕೆ? ಅದಕ್ಕೆ ಈಗ ದಿಸ್ ಮತ್ತಾಗೇನು ಸೆಕೆಂಡ್ ಕ್ವೆಶನ್ ಇದೆ. ಮೊನ್ನೆ ಅದಕ್ಕೆ ಆನ್ಸರ್ ಕೊಟ್ಟಿದ್ದೆವು. ಆಲ್ರೆಡಿ ಪ್ರಾಧಿಕಾರದಾಗ ಸಬ್ಜೆಕ್ಟ್ ತೊಗೊಂಡಾರು. ಅದು ಪ್ರೈವೇಟ್ ಪ್ರಾಪರ್ಟಿ ಇರೋದ್ರಿಂದ ಅದಕ್ಕೆ ಸರ್ಕಾರದಿಂದ ಅವ್ರನ್ನ ಪ್ರೈವೇಟ್ ಪ್ರಾಪರ್ಟಿ ಅವ್ರನ್ನ ಮನವೊಲಿಸಿ ತಗೊಳ್ಳುವಂಥ ಕೆಲಸ ನಡೆದೈತಿ. ಬಹುತೇಕ ಕೆಲವೇ ದಿವಸದಾಗ ಅದಕ್ಕೊಂದು